ಹೊಸಕೋಟೆ ನಗರದಲ್ಲಿ 5 ಸ್ಟಾರ್ ಪಿಒಪಿ ಮಾಲೀಕರು, ಸಮಾಜ ಸೇವಕರು ಹಾಗೂ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಮಹಿಳೆಯರಿಗೆ ಸೀರೆಗಳನ್ನು ವಿತರಣೆ ಮಾಡಿದರು. ಹೊಸಕೋಟೆ ನಗರದ ಕೆಇಬಿ ವೃತ್ತದಲ್ಲಿ ನಡೆದಂತಹ ಸರಳ ಸಮಾರಂಭದಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ಮಹಿಳೆಯರಿಗೆ ಸೀರೆಗಳನ್ನು ವಿತರಣೆ ಮಾಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರತಿಷ್ಠಿತ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮನಹಳ್ಳಿ ಬಾಬುರವರು ಆಗಮಿಸಿದ್ರು. ಜೆಎಂ ಹಸೇನ್ ರವರು ಹೊಸಕೋಟೆ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ 5 ಸ್ಟಾರ್ ಪಿಒಪಿ ಕಚೇರಿಯನ್ನ ಇಟ್ಕೊಂಡಿದ್ದು, ಜೊತೆಗೆ ಜನಜಾಗೃತಿ ಸೇವಾ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿಕೊಂಡು ಹಲವಾರು ದಶಕಗಳಿಂದ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವರ ದುಡಿಮೆಯ ಅಲ್ಪ ಭಾಗವನ್ನ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಿದ್ದು, ಪ್ರತಿ ವರ್ಷ ರಂಜಾನ್ ಹಬ್ಬ, ಯುಗಾದಿ ಹಬ್ಬದ ಪ್ರಯುಕ್ತ ಸಾವಿರಾರು ಮಹಿಳೆಯರಿಗೆ ಸೀರೆಗಳನ್ನ ವಿತರಣೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾರೆ. ಸಮವಸ್ತ್ರವನ್ನ ಸಹ ವಿತರಣೆ ಮಾಡ್ತಾರೆ. ಪ್ರಮುಖವಾಗಿ ಚಳಿಗಾಲದಲ್ಲಿ ರಸ್ತೆ ಪಕ್ಕದಲ್ಲಿ ಮಲಗುವ ಹಲವಾರು ನಿರಾಶ್ರಿತರಿಗೆ ಕಂಬಳಿ ವಿತರಣೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ಕರೋನಾ ಎಂಬ ಮಹಾಮಾರಿ ಸಂದರ್ಭದಲ್ಲಿ ಪ್ರಥಮವಾಗಿ ಹೊಸಕೋಟೆಯಲ್ಲಿ ರೇಷನ್ ಕಿಟ್ಗಳನ್ನ ಬಡವರಿಗೆ ವಿತರಣೆ ಮಾಡುವ ಕೆಲಸವನ್ನ ಪ್ರಾರಂಭ ಮಾಡಿದ್ದು ಇದೇ ಜೆಎಂ ಹಸೇನ್ ರವರು. ಇವರ ಒಂದು ಈ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಪ್ರಶಂಸೆ ಕೂಡ ನಾಗರಿಕರು ವ್ಯಕ್ತಪಡಿಸಿದ್ದು, ಈ ಬಾರಿಯ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ವಿತರಣೆ ಮಾಡಲಾದಂತಹ ಸೀರೆ ವಿತರಣೆ ಕಾರ್ಯಕ್ರಮಕ್ಕೆ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮನಹಳ್ಳಿ ಬಾಬುರವರು ಆಗಮಿಸಿ ಸೀರೆ ವಿತರಣೆ ಮಾಡಿ ಮಹಿಳೆಯರಿಗೆ ಶುಭಾಶಯ ಕೋರಿ ಜೆಎಂ ಹಸೇನ್ ರವರ ಕಾರ್ಯಕ್ಕೆ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಈ ಒಂದು ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮನಹಳ್ಳಿ ಬಾಬುರವರು ಮಾತನಾಡಿದ್ರು. ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಜೆಎಂ ಹಸೇನ್ ರವರು ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಸೀರೆಗಳನ್ನ ಪಡ್ಕೊಂಡಂತಹ ಮಹಿಳೆಯರು ಕೂಡ ಜೆಎಂ ಹಸೇನ್ ರವರ ಬಗ್ಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ರು. ಹಾಗೂ ಜೆಎಂ ಹಸೇನ್ ರವರ ಕಾರ್ಯಗಳನ್ನ ಹತ್ತಿರದಿಂದ ಕಂಡಿರುವಂತಹ ನಾಗರಿಕರು ಕೂಡ ಸಾಕಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಮಹಿಳೆಗೆ ಸ್ಯಾರಿ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನನಗೂ ಕರೆದಿದ್ದಾರೆ, ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆದಾಗಿ ನಮ್ಮ ಹಸೇನ್ ಸಾಹೇಬ್ರು ಇವತ್ತು ಒಂದು ಮಹಿಳೆಗೆ ಸ್ಯಾರಿ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನನಗೂ ಕರೆದಿದ್ದಾರೆ, ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆದಾಗಿ ಇವತ್ತು ನಮ್ಮ ಹೊಸಕೋಟೆಯಲ್ಲಿ ಸುಮಾರು 10 ವರ್ಷದಿಂದ NGO ಇಟ್ಕೊಂಡಿದ್ದೀನಿ, ಜನಜಾಗೃತಿ ಸೇವಾ ಟ್ರಸ್ಟ್ ಅಂತ. ಇವತ್ತು ಉಗಾದಿ ಅಂಡ್ ರಂಜಾನ್ ಹಬ್ಬದ್ದು ಎಲ್ರಿಗೂ ಹೊಸಕೋಟೆ ತಾಲೂಕಲ್ಲಿ ಹೆಣ್ಮಕ್ಳಿಗೆ ಕೊಡೋಣ ಅಂತ ನಾವು ಅಟ್ಟಿಗಾ ಗೋಲ್ಡ್ ಕಂಪನಿಯವರು ನಾವು ಅವ್ರದ್ದು ಸಮಯದಲ್ಲಿ ನಾವು ಇವತ್ತು 500 ಹೆಚ್ಚಾಗಿ ಇದೇ ವಿತರಣೆ ಮಾಡಿದ್ವಿ. ಅಂದ್ರೆ ಉಗಾದಿ ರಂಜಾನ್ ಈ ನಮ್ದು ಜಾತಿ ಭೇದ ಇಲ್ಲ, ನಮ್ದು NGO ಟ್ರಸ್ಟ್ ಇದೆ, ಜನಜಾಗೃತಿ ಸೇವಾ ಟ್ರಸ್ಟ್ ಅಂತ. ಇದೇ ತರನೇ ನಿಮ್ಮ ಆಶೀರ್ವಾದದಿಂದ ನಾನು ವರ್ಷ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಉಗಾದಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ NGO ಜನಜಾಗೃತಿ ಸೇವಾ ಟ್ರಸ್ಟ್ ನಿಂದ ನಿಮ್ಮ ಆಶೀರ್ವಾದದಿಂದ ಹಿಂಗೆ ನಾನು ನಿಮ್ಮ ಆಶೀರ್ವಾದದಿಂದ ಹಿಂಗೆ ಮಾಡ್ತಾ ಇರ್ಬೇಕು ಅಂತ ನನ್ನ ಆಸೆ ಇದೆ. ನೆಕ್ಸ್ಟ್ ಬರ್ತಾ ಇನ್ನ ಜಾಸ್ತಿ ಹೊಸಕೋಟೆ ತಾಲೂಕು ಮಟ್ಟಕ್ಕೆ ನಾನು ಇವಾಗ ಬೆಳೀತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ಹಿಂಗೆ ಕೊಡ್ಬೇಕು ಅಂತ ನನ್ನ ಆಸೆ ಇದೆ. ಸರ್, ಇವತ್ತು ನಾವು ಅಟಿಕಾ ಗೋಲ್ಡ್ ಕಂಪನಿ ಕಡೆಯಿಂದ ನಾವು ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ 500 ಸೀರೆ ಟೋಕನ್ ಕೊಟ್ಟಿದ್ವಿ. 500ಗಿಂತ ಹೆಚ್ಚಾಗಿ ವಯಸ್ಸಾಗಿರೋರು, ಚಿಕ್ಕ ಮಕ್ಕಳಿಗೆ ಅದು ಬಿಟ್ಟು ಒಂದು 500 ಸೀರೆ ಕೊಟ್ಟಿದ್ವಿ. ಒಂದು 1000 ಸೀರೆ ತಂದಿದ್ದೀನಿ ಆಲ್ರೆಡಿ ಒಂದು 50-100 ಮಿಕ್ಕಿರ್ಬೋದು. ಅವ್ರಿಗೆ ನಗರಸಭೆ ಆಗಿರ್ಬೋದು, ಇನ್ನ ಬೇರೆಯವರಿಗೆ ಕೊಡೋಣ ಅಂತ ಉದ್ದೇಶ ಇದೆ. ಇದೇ ತರನೇ ನಾನು ನಿಮ್ಮ ಆಶೀರ್ವಾದದಿಂದ ಲೈಫ್ ಲಾಂಗು ಇದೇ ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಗೆ ಇನ್ಮೇಲೆ ಹಿಂಗೆ ಇರ್ಲಿ ಅಂತ ಆಶೀರ್ವಾದ. ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕಿನ ಹುಸೇನ್ ಅಣ್ಣವರು ನಮ್ಮ ಎಲ್ಲಾ ಹೆಣ್ಮಕ್ಳಿಗೆ, ಹೊಸಕೋಟೆ ತಾಲೂಕಿನಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಕರೆದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ ಹಬ್ಬದ ಪ್ರಯುಕ್ತ ಹೆಣ್ಮಕ್ಳಿಗೆ, ಅದು ಹೊಸ ವರ್ಷ ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬದ ಪ್ರಯುಕ್ತ ಸೀರೆಗಳನ್ನ ವಿತರಣೆ ಮಾಡ್ತಾವ್ರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ ಈ ತರ ವಿತರಣೆ ಮಾಡ್ತಾ ಇರೋದ್ರಿಂದ. ಅದಕ್ಕೋಸ್ಕರ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲಾ ಹೆಣ್ಮಕ್ಳ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ. ಇದೇ ಕಾರ್ಯಕ್ರಮಗಳನ್ನ ಇದೇ ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾವೆಲ್ಲ ಹರಿಸ್ತೀವಿ. ತುಂಬಾ ಧನ್ಯವಾದಗಳು ಹುಸೇನ್ ಅಣ್ಣನಿಗೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬಕ್ಕೆ ಹಸೇನ್ ಅಣ್ಣ ನಮ್ಮ ಹೆಣ್ಮಕ್ಳಿಗೆ 500 ಜನಕ್ಕೆ ಸೀರೆ ಕೊಡ್ತಾ ಇದ್ದಾರೆ. ಆಯುಷ ಆರೋಗ್ಯ ಕೊಟ್ಟು ಹುಸೇನ್ ಅಣ್ಣಗೆ ಇನ್ನು ಮುಂದೆ ಇಂಥ ಸುಖಕಾರಗಳೆಲ್ಲ ಮಾಡ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ. 500 ಜನಕ್ಕೆ ಸೀರೆ ವಿತರಣೆ ಮಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಪ್ರತಿಯೊಂದು ತುಂಬಾ ಬಡವರಿಗೆ ಇರೋ ಜಾಗದಲ್ಲಿ ಉಳ್ಕೊಂಡೋಗಿ ಅಂಜನ ಮಾಡ್ತಾರೆ. ಇವಾಗೆಲ್ಲ ಮುಂಚೆ ನಾವು ಸುಮಾರು ಒಂದು 10 ವರ್ಷ ನೋಡ್ತಾ ಇದೀನಿ. ಅವಾಗೆಲ್ಲ ಗಾರೆ ಕೆಲಸದವ್ರಿಗೆ, ಗುಡ್ಸೋರ್ಗೆ, ಅವ್ರಿಗೆ ಎಲ್ಲ ತುಂಬಾ ಸೇವೆ ಮಾಡೋರೆ, ತುಂಬಾ ಸಹಾಯ ಮಾಡ್ತಾರೆ. ಇವಾಗೆಲ್ಲ ಅವ್ರು ಮಾಡ್ತಾನೆ ಇದ್ದಾರೆ. ಬರೀ ಸೇವೆನೇ ಅವ್ರದ್ದು, ಬೇರೆ ಏನ್ ಮಾಡಲ್ಲ ಅವರು.
ಅವರು ಬರೀ POP ಇಟ್ಟವ್ರು ಅಷ್ಟೇ, POP ಜೊತೆಲಿ ಇದು ಸೇರಿ ಮಾಡ್ತಾರೆ, ಜನಗಳಿಗೆ ಅನುಕೂಲ ಆಗಲಿ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತು ಒಳ್ಳೆ ಮಾಡ್ತಾರೆ. ಇವತ್ತು 500 ಜನಕ್ಕೆ ಸೇವೆತನ ಉಗಾದಿ ಹಾಗೂ ರಂಜಾನ್ ಇದು ಪ್ರಯುಕ್ತವಾಗಿ ಅವಾಗ ಅವ್ರ ಆದಷ್ಟು ಶಕ್ತಿ ಮೀರಿ ಕೊಡ್ತಾ ಇದ್ದಾರೆ. ಅದೇ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಒಳ್ಳೇದ್ ಮಾಡಲಿ ಅವ್ರಿಗೆ ಅಂತ ನಾನು ಹೇಳ್ಕೊತೀನಿ.